ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿಮಗೆಲ್ಲ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಇವತ್ತು ಕ್ರಿಸ್ಮಸ್ ಹಬ್ಬ. ನಾನು ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಇದು ನಮ್ಮ ಮನೆಯಿಂದ ನಾನು ಚರ್ಚಿಗೆ ಹೊರಟಿದ್ದೇನೆ, ಚರ್ಚಿಗೆ ಪೂಜೆಗೆ. ನೋಡಿ, ಇದು ನಮ್ಮ ಮನೆಯಲ್ಲಿ ನಾನು ಮಾಡಿದ ಗೋದಲಿ. ನಮ್ಮ ಮನೆಯಲ್ಲಿ ನಾನೇ ಮಾಡೋದು ಗೋದಲಿ. ಮೊದಲೆಲ್ಲ ಚಂದ ಮಾಡ್ತಿದ್ದೆ. ಹುರುಳಿ ಕಾಳು ಮತ್ತು ಹೆಸರು ಕಾಳು, ಭತ್ತ, ರಾಗಿ ಎಲ್ಲ ಮೊಳಕೆ ತಂದು ನಾನು ಮಾಡೋದು. ಈಗ ನನಗೆ ಕೈ ನೋವಾದ ಕಾರಣ ಅದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಸಿಂಪಲಾಗಿ ಮಾಡೋದು ನೋಡಿ. ಇದು ನಾನು ಮಾಡಿದ ಗೋದಲಿ. ನನಗೆ ಗೋದಲಿ ಮಾಡೋದಂದರೆ ತುಂಬ ಖುಷಿ, ತುಂಬ ಇಷ್ಟ. ಹಾಗೆ ನಾನು ಮಾಡುವುದು. ಕ್ರಿಸ್ತ ಜನನದ ಸಂದೇಶವನ್ನು ಕೊಡುವುದು. ಎಲ್ಲ ಕಡೆ ಮಾಡ್ತಾರೆ, ತುಂಬ ಖುಷಿ ಆಗ್ತದೆ ನೋಡಲಿಕ್ಕೆ. ಕೆಲವರು ಚಂದ ಮಾಡ್ತಾರೆ ನೋಡಿ. ಇದು ನಮ್ಮ ಕ್ರಿಸ್ಮಸ್ ಟ್ರೀ, ನಮ್ಮ ಮನೆಯದ್ದು. ನನಗೆ ಮಕ್ಕಳು ದುಬೈಯಿಂದ ತರಿಸಿ ಕೊಟ್ಟರು. ಇದು ಕ್ರಿಸ್ಮಸ್ ಟ್ರೀ. ಕ್ರಿಸ್ಮಸ್ ಟ್ರೀ ಇಲ್ಲಿ ಕೂಡ ಸಿಗ್ತದೆ, ತುಂಬ ಚಂದದ್ದು ಸಿಗ್ತದೆ ನೋಡಿ. ಇದು ಮನೆಯ ನಮ್ಮದು ಮುಂಭಾಗ. ಇದು ಡೆಕೋರೇಷನ್ ಎಲ್ಲ ಮಾಡಿದ್ದು ಕ್ರಿಸ್ಮಸ್ಸಿಗೆ. ಲೈಟಿಂಗ್ ಎಲ್ಲ, ಸ್ಟಾರ್ ಲೈಟಿಂಗ್. ಇದು ದೂರದಿಂದ ನಾನು ವಿಡಿಯೋ ಮಾಡಿದ್ದು ನೋಡಿ. ನಮ್ಮ ಅಡಿಕೆ ಮೊನ್ನೆ ತೆಗೆದಿದ್ದಾರೆ. ಅಡಿಕೆ ತುಂಬ ಕಡಿಮೆ ನಮಗೆ ಈ ಸಲ. ಎಂತ ಮಾಡೋದು, ಎಲ್ಲ ಹೋಗಿದೆ. ಮುಕ್ಕಾಲು ಅಂಶ ಹೋಗಿದೆ ಅಡಿಕೆ, ಕಾಲು ಅಂಶ ಉಂಟು ನೋಡಿ. ಇದೆಲ್ಲ ನೋಡಿ. ಇದೊಂದು ಹಳದಿ ಕಷಿ ಗುಲಾಬಿ ಗಿಡ. ಇದು ಒಂದು ಪಿಂಕ್ ಕಲರ್ ದಾಸವಾಳ ಚಿಕ್ಕದು, ತುಂಬ ಚಂದ ಉಂಟು ಅದು. ನಂದು ಹೂ ಅಷ್ಟೇ ಅಲ್ಲ, ನನ್ನ ಹಿಂದುಗಡೆ ಕೂಡ ತುಂಬ ಉಂಟು ಹೂ. ನಾನು ಮಣ್ಣಲ್ಲಿ ಮಾಡಿ, ಚಟ್ಟಿಯಲ್ಲಿ ಕೂಡ ಉಂಟು. ಇದು ಮಲ್ಲಿಗೆ ಗಿಡ ಕೂಡ ಉಂಟು ನೋಡಿ. ಇದು ನಾನು ಅಲ್ಲಿ ಇಟ್ಟದ್ದು ನೋಡಿ. ನಾನು ಚರ್ಚಿಗೆ ಬಂದು ಮುಟ್ಟಿದ್ದೇನೆ. ಇಲ್ಲೂ ಸಂತ ಜೋಸೆಫಾಸರ ಗ್ರಟ್ಟು. ಇದು ತುಂಬ ಒಂದು ಮರಿಯ ಮಾತೆಯ ಗ್ರಟ್ಟು ಉಂಟು ನೋಡಿ. ಎಷ್ಟು ಚಂದ ಡೆಕೋರೇಷನ್ ಮಾಡಿದ್ದಾರೆ ಚರ್ಚಲ್ಲಿ ನೋಡಿ. ಇದು ಮುಖ್ಯ ದ್ವಾರ, ಚರ್ಚಿನ ಒಳಗೆ ಹೋಗುವ ದ್ವಾರ. ಎಲ್ಲ ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಕೂತಿದ್ದಾರೆ. ಆರಂಭ ಆಗಲಿಲ್ಲ, ಪೂಜೆ ಆಗಬೇಕಷ್ಟೇ ನೋಡಿ. ಇದು ಚರ್ಚಿನ ಗೋದಲಿ, ತುಂಬ ಚೆಂದಾಗಿದೆ ಚರ್ಚಿನ ಗೋದಲಿ ನೋಡಿ. ತುಂಬ ಚೆಂದ ಮಾಡಿದ್ದಾರೆ ನೋಡಿ. ಸ್ಟಾರು, ಯೇಸು ಕ್ರಿಸ್ತರು ಜನಿಸುವಾಗ ಅದರ ಸುದ್ದಿ 3 ರಾಜರಿಗೆ, ಜ್ಯೋತಿಷ್ಯರಿಗೆ ಕೇಳ್ತಾರೆ. ಆ ಜ್ಯೋತಿಷ್ಯರಿಗೆ ಈ ನಕ್ಷತ್ರ ದಾರಿ ತೋರಿಸೋದು ಅಲ್ಲಿಗೆ ಬರಲಿಕ್ಕೆ. ಆಗ ಬರುವಾಗ ಜ್ಯೋತಿಷ್ಯರಿಗೆ ರಾಜ ಸಿಗ್ತಾನೆ, ಹೆರೋದ ರಾಜ. ಹೆರೋದನಿಗೆ ಕೋಪ ಬರ್ತದೆ. ಆ ಮಗು ಎಲ್ಲಿ, ರಾಜನಾಗುವ ಮಗು ಎಲ್ಲಿ ಜನಿಸಿದೆ ಅಂತ ನನಗೆ ಬಂದು ಹೇಳಬೇಕಂತ ಹೇಳ್ತಾರೆ. ಆಗ ಜ್ಯೋತಿಷ್ಯರಿಗೆ ಒಂದು ಕನಸು ಬೀಳ್ತದೆ. ನೀವು ಮಗುವನ್ನು ನೋಡಿ ರಾಜನ ಹತ್ರ ಹೋಗಬೇಡಿ, ಬೇರೆ ದಾರಿಯಲ್ಲಿ ಹೋಗಿ. ಕನಸಲ್ಲಿ ಹೇಳ್ತಾರೆ ದೇವರವರಿಗೆ. ಆ ಜ್ಯೋತಿಷ್ಯರು, ರಾಜರು ಆ ಮಗುವಿಗೆ ಕಾಣಿಕೆ ಅರ್ಪಿಸ್ತಾರೆ. ಚಿನ್ನ ಮತ್ತು ಧೂಪ ಮತ್ತು ರಕ್ತಾಂಬಳು ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತಾರೆ. ಅರ್ಪಿಸಿ ಅವರು ಬೇರೆ ಯಾರು ಹೆರೋದನ ಅರಮನೆಗೆ ಹೋಗೋದಿಲ್ಲ, ದಾರಿ ತಪ್ಪಿಸಿ ಬೇರೆ ಕಡೆಯಿಂದ ಅವರು ಹೋಗ್ತಾರೆ ನೋಡಿ. ಇಲ್ಲಿ ಆರಂಭವಾಗಿದೆ ಪೂಜೆ. ಸಿಂಗಿಂಗ್ ಮಾಡ್ತಾ ಇದ್ದಾರೆ. ಒಂದು ಅರ್ಧ ಗಂಟೆ ಸಿಂಗಿಂಗ್ ಮಾಡ್ತಾರೆ, ನಂತರ ಪೂಜೆ ಶುರುವಾಗ್ತದೆ. जर एक संभ्रम असाल तर ನಮಗೊಂದು
ಕ್ರಿಸ್ಮಸ್ ಅಂದರೆ ತುಂಬ ದೊಡ್ಡ ಹಬ್ಬ. ಯೇಸು ಕ್ರಿಸ್ತರ ಜನನದ ಹಬ್ಬ ಅಲ್ಲ, ಹಾಗೆ ತುಂಬ ದೊಡ್ಡ ಹಬ್ಬ. ಮರಿಯ ಮಾತೆ ದೇವರ ವಾಕ್ಯ ಪವಿತ್ರಾತ್ಮ ಶಕ್ತಿಯಿಂದ ಗರ್ಭವತಿಯಾಗ್ತಾರೆ. ನೋಡಿ, ಪೂಜೆ ಶುರು ಆಗಿದೆ. ಇಲ್ಲಿ ಅದು ಕೀರ್ತನೆ ಸಿಂಗ್ ಮಾಡೋದು. ಹುಡುಗಿ ಪೂಜೆಯ ವೇಳೆಯಲ್ಲಿ ನಮಗೆ ಕೀರ್ತನೆ ಸಿಂಗ್ ಮಾಡಿಕೊಟ್ಟು, ದೇವರ ವಾಕ್ಯ ಓದಲಿಕೊಟ್ಟು, ಮತ್ತು ನಮ್ಮ ಕೋರಿಕೆಗಳನ್ನು ಓದಲಿಕೊಟ್ಟು ದೇವರಲ್ಲಿ ಆದ ಕಾರಣ ನಮ್ಮ ಬಲಿ ಪೂಜೆ ದೇವರಿಗೆ ನಮ್ಮ ಪೂಜೆ ತುಂಬ ಒಳ್ಳೆಯದಾಗ್ತದೆ. ಆಗಿದ್ದ ಕಾರಣ ನಾವು ಭಕ್ತಿಯಿಂದ, ನಿಜವಾಗಿ ಭಕ್ತಿಯಿಂದ ದೇವರಲ್ಲಿ ಬೇಡಿದರೆ ನಮಗೆ ಎಲ್ಲ ದೇವರು ಕೊಡ್ತಾರೆ. ತುಂಬ ಜನ ಇದ್ರು. ಇದು ಪೂಜೆ ಎಲ್ಲ ಆಗಿದೆ. ಆದ ನಂತರ ಡ್ಯಾನ್ಸ್ ಎಲ್ಲ ಇತ್ತು. ಡ್ಯಾನ್ಸ್ ಇತ್ತು, ಮಕ್ಕಳದ್ದು ಸಿಂಗಿಂಗ್ ಇತ್ತು. ತುಂಬ ಚೆಂದಾಗಿದೆ. ಮಕ್ಕಳ ಡ್ಯಾನ್ಸ್ ತುಂಬ ಚೆಂದಾಗಿದೆ. ಸಿಂಗಿಂಗ್ ಕೂಡ ಚೆಂದಾಗಿದೆ. ನೋಡಿ, ಇದು ಸಾಂತಾ ಕ್ಲಾಸ್ ಕುಣಿತ. ಥ್ಯಾಂಕ್ ಯು ವೀಕ್ಷಕರೇ, ಧನ್ಯವಾದಗಳು.